ಹೆಲೋ ಆಲ್. GDS ABPM DSS ಆ್ಯಪ್ನಲ್ಲಿ ಹೇಗೆ ವರ್ಕ್ ಮಾಡಬೇಕಂತ ನೋಡೋಣ. ಮೊದಲಿಗೆ ABPM ಮೊಬೈಲ್ಗೆ ಪುಷ್ ಮಾಡಿರೋ DSS ಆ್ಯಪ್ನ ಲಿಂಕ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ DSS ಆ್ಯಪ್ ಓಪನ್ ಮಾಡಿ ಯೂಸರ್ ID ಪ್ಲೇಸ್ನಲ್ಲಿ ನಿಮ್ಮ ಎಂಪ್ಲಾಯ್ ID ಹಾಕಬೇಕು. ನೆಕ್ಸ್ಟ್ ಪಾಸ್ವರ್ಡ್ ಟೈಪ್ ಮಾಡಿ ಲಾಗಿನ್ ಆಗಬೇಕು. ನಿಮ್ಮ ನೇಮ್ ಶೋ ಆಗುತ್ತೆ. ನೆಕ್ಸ್ಟ್ ಎಕ್ನಾಲೇಜ್ ಆಪ್ಷನ್ ಕ್ಲಿಕ್ ಮಾಡಿ ರಿಜಿಸ್ಟರ್ಡ್, ಸ್ಪೀಡ್, ಪಾರ್ಸಲ್ ಇವನ್ನೆಲ್ಲ ಎಕ್ನಾಲೇಜ್ ಮಾಡ್ಕೋಬೇಕು. ಈಗ ಹೇಗೆ ಮಾಡೋದು ನೋಡೋಣ. ರಿಜಿಸ್ಟರ್ಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ಎಷ್ಟು ಆರ್ಟಿಕಲ್ಸ್ ಇದ್ದಾವೆ ಶೋ ಆಗುತ್ತೆ. ಆರ್ಟಿಕಲ್ಸ್ನ ಎಕ್ನಾಲೇಜ್ ಮಾಡ್ಕೋಬೇಕು. ಇದೇ ರೀತಿ ಸ್ಪೀಡ್, ಪಾರ್ಸಲ್ ಎಕ್ಸೆಟ್ರಾ ಇವನ್ನೆಲ್ಲ ಎಕ್ನಾಲೇಜ್ ಮಾಡ್ಕೋಬೇಕು. ನಂತರ ಆರ್ಟಿಕಲ್ ಡೆಲಿವರಿ ಆಪ್ಷನ್ ಕ್ಲಿಕ್ ಮಾಡಬೇಕು. ಲೊಕೇಶನ್ ಆನ್ ಮಾಡ್ಕೋಬೇಕು. ನೀವು ಎಕ್ನಾಲೇಜ್ ಮಾಡಿರೋ ಎಲ್ಲ ಆರ್ಟಿಕಲ್ಸ್ ಶೋ ಆಗುತ್ತೆ. ಇವಾಗ ಆರ್ಟಿಕಲ್ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕು. ಡೆಲಿವರ್ಡ್ ಆರ್ ನಾಟ್ ಡೆಲಿವರ್ಡ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕು. ನಾಟ್ ಡೆಲಿವರ್ಡ್ ಚೂಸ್ ಮಾಡಿದರೆ ಯಾಕೆ ಡೆಲಿವರ್ಡ್ ಆಗಿಲ್ಲ ಅಂತ ರಿಮಾರ್ಕ್ಸ್ ಕೊಡಬೇಕು. ಇನ್ ಕೇಸ್ ರಿಟರ್ನ್ ಹಾಕೋದಿದ್ರೆ ರೀಸನ್ ಸೆಲೆಕ್ಟ್ ಮಾಡಿ ರಿಟರ್ನ್ ಟು ಸೆಂಡರ್ ಮಾಡಬೇಕು. ಇವಾಗ ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಆರ್ಟಿಕಲ್ ಇಟ್ಕೊಂಡಿದ್ರಿಂದ ಇಂಟಿಮೇಷನ್ ಡೆಲಿವರಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡೋಣ. ಡೆಲಿವರ್ಡ್ ಆರ್ಟಿಕಲ್ಸ್ ಹೇಗೆ ಸಬ್ಮಿಟ್ ಮಾಡಬೇಕಂತ ನೋಡೋಣ. ಡೆಲಿವರ್ ಆದ ಆರ್ಟಿಕಲ್ ನಂಬರ್ ಮೇಲೆ ಚೂಸ್ ಮಾಡಿ ಡೆಲಿವರ್ಡ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಕಸ್ಟಮರ್ ನೇಮ್ ಎಂಟರ್ ಮಾಡಬೇಕು. ಕಸ್ಟಮರ್ ಸಿಗ್ನೇಚರ್ ಹಾಕಿಸ್ಕೊಳ್ಬೇಕು. ಓಕೆ ಬಟನ್ನ ಪ್ರೆಸ್ ಮಾಡಬೇಕು. ನೀವು ರಿಮಾರ್ಕ್ಸ್ ಏನು ಕೊಟ್ಟಿದ್ದೀರಿ ಅಂತ ನೋಡೋಕೆ ರಿಪೋರ್ಟ್ಸ್ ಆಪ್ಷನ್ ಕ್ಲಿಕ್ ಮಾಡಬೇಕು. ಆರ್ಟಿಕಲ್ ರಿಪೋರ್ಟ್ಸ್ ಕ್ಲಿಕ್ ಮಾಡಬೇಕು. ರಿಮಾರ್ಕ್ಸ್ ಗಿವನ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು. ನೀವು ಕೊಟ್ಟಿರೋ ರಿಮಾರ್ಕ್ಸ್ ಶೋ ಆಗುತ್ತೆ. ಇವಾಗ ರಿಮಾರ್ಕ್ ಕೊಟ್ಟಿರೋ ಎಲ್ಲ ಆರ್ಟಿಕಲ್ಸ್ BPMದ IMM ಮೊಬೈಲಲ್ಲಿ ಶೋ ಆಗುತ್ತೆ. ಈ ರೀತಿ DSS ಆ್ಯಪ್ನಲ್ಲಿ ವರ್ಕ್ ಮಾಡಬೇಕು. ಇದನ್ನು ಎಲ್ಲ GDS ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.